ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 12/8/2026 ಬುಧವಾರದ ದಿನ ಭವಿಷ್ಯ. ಇವತ್ತಿನ ದಿವಸ ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿ ಇರತಕ್ಕಂಥದ್ದು. ಅಮಾವಾಸ್ಯೆ ಇರುವಂಥದ್ದು ಬುಧವಾರ, ಕುಶಿಮಿ ನಕ್ಷತ್ರ, ವಕ್ರಶನಿಯ ಪ್ರಭಾವ, ಬೆಳಿಗ್ಗೆ 8 ಗಂಟೆವರೆಗೆ ಇರ್ತಕ್ಕಂಥದ್ದು ಕುಶಿಮಿ ನಕ್ಷತ್ರ. ನಂತರ ಉಪರಿ ಆಶ್ಲೇಷ ನಕ್ಷತ್ರವಿರ್ತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು. ಆಶ್ಲೇಷ ನಕ್ಷತ್ರ ಅನ್ನುವಂಥದ್ದು ಬುಧನ ನಕ್ಷತ್ರವಾಗಿ ಆ ಬುಧನೂ ಕೂಡ ವಕ್ರ ಪ್ರಭಾವಕ್ಕೊಳಗಾಗಿದ್ದರಿಂದ ಶನಿಯ ಆಡಳಿತವೂ ಇರುತ್ತೆ, ಬುಧನ ಆಡಳಿತವೂ ಇರುತ್ತೆ. ಒಂದು ರೀತಿಯಲ್ಲಿ ವಾರಾಧಿಪತಿಯಾಗಿ ಬುಧನೂ ಕೂಡ ಆಡಳಿತವನ್ನು ನಡೆಸ್ತಕ್ಕಂಥದ್ದು. ಜ್ಯೋತಿರ್ಭೀಮೇಶ್ವರ ವ್ರತವಿರ್ತಕ್ಕಂಥದ್ದು, ನಾಗರ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಅಮಾವಾಸ್ಯೆ ತುಂಬಾ ಜನಕ್ಕೆ ಗೊಂದಲ ಇದೆ. ಎಷ್ಟೊತ್ತಿ ಪ್ರಾರಂಭ ಆಗುತ್ತೆ, ಏನು ಎತ್ತ, ದೇವಸ್ಥಾನಗಳಿಗೆ ಹೋಗ್ಬೇಕು, ಏನು ಪರಿಹಾರ ಮಾಡ್ಕೊಳ್ಬೇಕು, ಏನೋ ಪೂಜೆ ಮಾಡಿಸ್ಬೇಕು ಅನ್ನೋಂಥವ್ರಿಗೆ ದಿನಪೂರ್ತಿ ಅಮಾವಾಸ್ಯೆ ಇರುವಂತ ದಿವಸ ಅಂದ್ರೆ ಮಂಗಳವಾರ ಮಿಡ್ ನೈಟೇ ಪ್ರಾರಂಭ ಆಗುತ್ತೆ. ನನಗೆ ಅಂದ್ರೆ ಬುಧವಾರ ಬೆಳಗಿನ ಜಾವ ಹತ್ತತ್ರ 1:52 ಆ ಸಂದರ್ಭದಲ್ಲಿ ಪ್ರಾರಂಭ ಆದಂಥದ್ದು ದಿನಪೂರ್ತಿ ಅಮಾವಾಸ್ಯೆ ಇರ್ತಕ್ಕಂಥದ್ದು ನೀವು ನೋಡುವಂಥದ್ದು. ಹಾಗಾಗಿ ಯಾವಾಗ ಬೇಕಾದರೂ ಅಮಾವಾಸ್ಯೆನ ಬುಧವಾರ ನೀವು ಆಚರಣೆ ಮಾಡ್ಬೋದು. ಅಮಾವಾಸ್ಯೆ ಪೂಜೆ ಅಥವಾ ದೇವಸ್ಥಾನ ಮತ್ತೊಂದು ಮುಗಿದಂತೆ ಹೋಗುವಂಥದ್ದಾದ್ರೆ, ಇನ್ನು ಸಾಮಾನ್ಯವಾಗಿ ಏನಾಗುತ್ತೆ, ಈ ದಿವಸ ಆ ಬುಧನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರನ ಪ್ರಭಾವ ಏನಿಲ್ಲ, ಪ್ರಭಾವ ಮತ್ತೆ ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ, ಮೇಷರಾಶಿನಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಸುಸ್ತು ಅಥವಾ ಜಾಯಿಂಟ್ಸ್ ಪೇನು, ಮೂಳೆ ಸವೆತ, ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಡಸ್ಟ್ ಅಲರ್ಜಿ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ರೀತಿಯಾದಂತಹ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಸ್ವಲ್ಪ ಬಾಧೆಯನ್ನು ಅನುಭವಿಸಬಹುದು ಅಂತಕ್ಕಂಥದ್ದು. ಅಥವಾ ಹೆಚ್ಚು ಸುಸ್ತು ಮತ್ತೊಂದು ಮಗದೊಂದು ಆಗಿ ಸ್ವಲ್ಪ ರೆಸ್ಟ್ ಮಾಡಬೇಕಾದಂತ ಅನಿವಾರ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಆದರೆ ಉದ್ಯೋಗಸ್ಥರಿಗೆ ಅಥವಾ ಉದ್ಯೋಗದ ಹುಡುಕಾಟ, ಉದ್ಯೋಗ ಬದಲಾವಣೆ, ಉದ್ಯೋಗ ಸಂಬಂಧಪಟ್ಟಂತೆ ಏನೋ ತೀರ್ಮಾನವನ್ನು ತೆಗೆದುಕೊಳ್ತೀರಿ ಅನ್ನುವಂಥವ್ರಿಗೆ ಸ್ವಲ್ಪ ಒಂದು ರೀತಿಯಲ್ಲಿ ಅನುಕೂಲದ ಸ್ಥಿತಿಯನ್ನು ನೋಡ್ತದೆ. ಅಂದ್ರೆ ನಿರೀಕ್ಷೆಗೆ ಉಲ್ಟವಾಗ್ತಕ್ಕಂಥ ಸ್ಥಿತಿನಲ್ಲಿ ಇರುತ್ತೆ. ಯಾರಿಗೆ ಏನೋ ಒಂದು ಸಿಕ್ಕಿರ್ ಸಾಕಪ್ಪ ಅನ್ನೋಂಥವ್ರಿಗೆ ಒಳ್ಳೆ ಉದ್ಯೋಗ ಸಿಗುತ್ತೆ. ಇಂಥದ್ದೇ ಉದ್ಯೋಗ ಸಿಗಬೇಕು, ಇಷ್ಟೇ ಸಂಬಳ ಬರುವಂತ ಉದ್ಯೋಗ ಸಿಗಬೇಕು ಅನ್ನೋಂಥವ್ರಿಗೆ ಕಡಿಮೆ ಸಂಬಳ ಬರುವಂತ ರೀತಿಯಲ್ಲಿ ಇರುವಂಥದ್ದು. ಅಥವಾ ಏನು ನಿರೀಕ್ಷೆ ಇಟ್ಟಿರ್ತಿರೋ ಅದಕ್ಕಿಂತಲೂ ಹೆಚ್ಚು ಸಂಬಳ ಕೊಡ್ತಕ್ಕಂಥ ಉದ್ಯೋಗ ಸಿಗುವಂತ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮನೆ ಮಾರಾಟ, ಸ್ಥಿರಾಸ್ತಿ ಮಾರಾಟಗಾರರಿಗೆ ಸ್ವಲ್ಪ ಏನೋ ಒಳ್ಳೆ ಅವಕಾಶಗಳ ಸುದ್ದಿಗಳು ಬರುವಂತ ಸಂದರ್ಭ. ಬರವಣಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮಾಧ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಗಣಿಗಾರಿಕೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ದೇಹದಂಡನೆಯನ್ನ ಮಾಡಿ ಕೆಲಸವನ್ನ ಮಾಡುವಂಥವ್ರು ಅಂದ್ರೆ ಕೂಲಿ ಕೆಲಸಗಳನ್ನ ಯಾರ್ಯಾರು ಮಾಡ್ತಿರೋ, ದಿನಗೂಲಿ ವಾರಗೂಲಿ ಸಂಬಂಧಪಟ್ಟಂತೆ ಆ ಕೆಲಸವನ್ನ ಮಾಡುವಂಥವ್ರಿಗೆ ಸ್ವಲ್ಪ ಒಳ್ಳೆಯ ಉತ್ತಮವಾದಂಥ ಲಾಭವನ್ನು ನೋಡ್ತಕ್ಕಂಥ ಸಂದರ್ಭಗಳು. ವಿದ್ಯಾಭ್ಯಾಸದಲ್ಲಿ ಮರವು ಇರ್ತಕ್ಕಂಥ ಸಾಧ್ಯತೆಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಕಂಡೀಷನ್ಸ್ ಏನಾದ್ರೂ ಬರುವಂಥದ್ದು. ಆದ್ರೆ ಗುರು ಇರ್ತಕ್ಕಂಥದ್ದಾಗಿರೋದ್ರಿಂದ ಹೈಯರ್ ಎಜುಕೇಶನ್ ಮಾಡುವಂಥವ್ರಿಗೆ, ಉನ್ನತ ವಿದ್ಯಾಭ್ಯಾಸ ಡಿಗ್ರಿ ಲೆವೆಲ್, ಅದಕ್ಕಿಂತ MD ಮತ್ತೊಂದು ಮಗದೊಂದು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲವಾಗ್ತಕ್ಕಂಥ ಸಂದರ್ಭ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಪರವಾಗಿಲ್ಲ, ಅಡ್ಡ ಮಾರ್ಗದ ಮುಖಾಂತರವಾಗಿ ಬರುವಂತ ಸಾಧ್ಯತೆಗಳಿರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸೌಖ್ಯವನ್ನ ನೋಡ್ತಕ್ಕಂಥ ಸಂದರ್ಭ. ಸ್ವಲ್ಪ ಸೇವಕರಿಂದ, ಕೆಲಸಗಾರರಿಂದ ಸ್ವಲ್ಪ ನೋವು ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು. ಮತ್ತೆ ಶಾಲಗಾರರ ಕಾಟ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಸೋದರ ಮಾವನಿಂದ ಎಲ್ಲೋ ಅಪಪ್ರಚಾರವೋ, ನಿಂದನೆಯೋ, ನೋವೋ ಅನುಭವಿಸ್ತಕ್ಕಂಥದ್ದು. ಬಂಧುಗಳಿಂದ ಸ್ವಲ್ಪ ಎಲ್ಲೋ ಸೋಲು, ಅವಮಾನ, ಸ್ವಲ್ಪ ನೋವಾಗ್ತಕ್ಕಂಥ ಘಟನೆಗಳೇನಾದ್ರೂ ನಡೆಯುವಂಥದ್ದನ್ನ ಮೇಷರಾಶಿ ನೋಡುವಂಥದ್ದು. ಅಕ್ಕಿಯನ್ನ ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ, ವೃಷಭ ರಾಶಿನವರಿಗೆ ಯೋಗಕಾರಕನಾದಂಥವನು ವಕ್ರನಾಗಿ ಕುಳಿತಿದ್ದಾನೆ. ಆ ವಕ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಪೂರ್ವ ಪುಣ್ಯಾಧಿಪತಿಯಾದಂಥವನು
ಪೂರ್ವ ಪುಣ್ಯವನ್ನ ಕಿತ್ತುಕೊಳ್ತಕ್ಕಂಥ ಸ್ಥಿತಿ ಬರಬಹುದು, ಅಥವಾ ನಿಮಗೆ ಬಂದಂತ ಅವಕಾಶವನ್ನ ಕೈತಪ್ಪಿಸುವಂತ ಸಂದರ್ಭ ಅಥವಾ ಅದೃಷ್ಟ ಕೈತಪ್ಪಿ ಹೋಗುವಂತ ಸಾಧ್ಯತೆಗಳೇನಾದ್ರೂ ಬರುವಂತದ್ದು. ಆದ್ರೆ ನಿಮಗೇನಾದ್ರೂ ಅನುಕೂಲ, ಯೋಗ, ಲಾಭ ಅನ್ನುವಂತ ರೀತಿನಲ್ಲಿ ಬರುವುದಾದ್ರೆ ನೇರ ಮಾರ್ಗದಿಂದ ಬರುವುದಿಲ್ಲ, ಅಡ್ಡ ಮಾರ್ಗದಿಂದ ಬರುವಂತದ್ದು. ಯಾವುದೇ ಯಶಸ್ಸನ್ನ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಅಡ್ಡ ಮಾರ್ಗದಿಂದ ಮಾಡಿಕೊಳ್ತಕ್ಕಂಥ ಸಂದರ್ಭ. ಹಣಕಾಸಿನ ವ್ಯವಸ್ಥೆಗಳು ಕೂಡ ಅಷ್ಟೇ ಅಡ್ಡ ಮಾರ್ಗದಿಂದಲೇ ಬರತಕ್ಕಂಥದ್ದು. ಉದ್ಯೋಗದಲ್ಲೂ ಕೂಡ ಅಷ್ಟೇ ಸ್ವಲ್ಪ ಯಶಸ್ಸನ್ನ ಗಳಿಸಬೇಕು, ನೀವು ಅಂದ್ಕೊಂಡಂತ ರೀತಿಯಲ್ಲಿ ಆಗಬೇಕು ಅಂದ್ರೆ ನೇರ ಮಾರ್ಗ, ನ್ಯಾಯ ಮಾರ್ಗದ ಮುಖಾಂತರವಾಗಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರೋದಿಲ್ಲ. ಮಾತು ಸಮಸ್ಯೆಯನ್ನು ತರಬಹುದು. ಏನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡಿ ಅಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನ ತಂದುಕೊಳ್ತಕ್ಕಂಥ ಸಂದರ್ಭ. ಅಷ್ಟಮಾಧಿಪತಿ ಗುರುವೂ ಕೂಡ ಜೊತೆನಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಏನೋ ತಿಕ್ಕಾಟಗಳು ಜಾಸ್ತಿ ಆಗುತ್ತೆ. ಮಕ್ಕಳೊಂದಿಗೆ ಅಥವಾ ಪ್ರೀತಿ ಪಾತ್ರರೊಂದಿಗೆ ಕುಟುಂಬದಲ್ಲಿ ಏನೋ ಮನಸ್ತಾಪಗಳು ಬರ್ತಕ್ಕಂಥ ಸಂದರ್ಭ. ದಾಂಪತ್ಯದಲ್ಲಿ ಸ್ವಲ್ಪ ಅಸೌಖ್ಯಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುವಂಥದ್ದು. ಈ ಷೇರು ಮಾರುಕಟ್ಟೆ ಮತ್ತು ಈ ಕಮಿಷನ್ ಬೇಸಿಕ್ ವ್ಯವಹಾರಗಳು ಯಾರು ಮಾಡ್ತಿರಲ್ಲ ಅವ್ರಿಗೆಲ್ಲರೂ ಕೂಡ ಸ್ವಲ್ಪ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿಕೊಳ್ತಕ್ಕಂಥ ಸಂದರ್ಭ, ನಷ್ಟಗಳಾಗ್ತಕ್ಕಂಥ ಸಂದರ್ಭ, ತೀರ್ಮಾನಗಳು ರಾಂಗ್ ಆಗ್ತಕ್ಕಂಥದ್ದನ್ನ ವೃಷಭ ರಾಶಿಯನ್ನು ನೋಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ದಿವಸ ಓಂ ಗೌರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀ ನೋಡುವಂಥದ್ದು. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ವಕ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಬುಧನ ಪ್ರಭಾವ. ಹಾಗಾಗಿ ಏನಾಗ್ತಾ ಇದೆ, ನಿಮಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂತವರಿಗೆ ಸಾಮಾನ್ಯವಾಗಿ ನ್ಯಾಯದ ಮಾರ್ಗದಲ್ಲಿ ದುಡಿತೀವಿ, ನೀತಿ ಮಾರ್ಗದಲ್ಲಿ ದುಡಿತೀವಿ ಅಂದ್ರೆ ಅದು ಎಲ್ಲೋ ನಿಮಗೆ ಮುಳುವಾಗ್ತಕ್ಕಂಥದ್ದು, ಅಥವಾ ನ್ಯಾಯ ಮಾರ್ಗದಲ್ಲಿ ನಡಿತೀವಿ ಅಂತಂದ್ರೆ ಅದೇ ಉಲ್ಟವಾಗ್ತಕ್ಕಂಥ ಸಂದರ್ಭ. ನಿರೀಕ್ಷೆ ಇಟ್ಟುಕೊಂಡಿದ್ದು ಈಡೇರೋದಿಲ್ಲ, ನಿರೀಕ್ಷೆ ಇಲ್ಲಿದ್ದು ಈಡೇರ್ತಕ್ಕಂಥ ಸಂದರ್ಭ. ಎಲ್ಲಿ ಲಾಭ ಬರುತ್ತೆ ಅಂತ ಅಂತಿರೋ ಅಲ್ಲಿ ಲಾಭ ಬರಲ್ಲ, ಎಲ್ಲಿ ಲಾಭ ಬರಲ್ವೋ ಅಂತಿರೋ ಅಲ್ಲಿ ಲಾಭ ಬರತಕ್ಕಂಥ ಸಂದರ್ಭಗಳು. ವಿದ್ಯಾಭ್ಯಾಸದಲ್ಲಿ ಮಂದತ್ವವಿರ್ತಕ್ಕಂಥದ್ದು, ಮರವಿನ ಪ್ರವೃತ್ತಿಗಳು, ಸ್ವಭಾವಗಳು ಜಾಸ್ತಿ ಆಗುವಂತ ಸನ್ನಿವೇಶಗಳು ಬರುವಂತ ಸಾಧ್ಯತೆ. ಇನ್ನೇನು ಕೈಗೆ ಬಂದಿದ್ದು ಬಾಯಿಗೆ ಬರೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂತ ಸಾಧ್ಯತೆಗಳಿರುತ್ತೆ. ಅದ್ರ ಜೊತೆಯಲ್ಲಿ ಬಾಧಕಾಧಿಪತಿಯೂ ಕೂಡ ಅವನೇ ಆಗಿರ್ತಕ್ಕಂಥ, ಅಂದ್ರೆ ಬಾಧಕಾಧಿಪತಿ ಒಡಗೂಡಿ ರಾಷ್ಟ್ರಾಧಿಪತಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಏನೋ ಒಳ್ಳೆತನವೇ ನಿಮಗೆ ಶತ್ರುವಾಗಿ ನಿಮಗೆ ನೋವನ್ನ ಕೊಡ್ತಕ್ಕಂಥ ಸಂದರ್ಭಗಳು ಬರಬಹುದು. ಸಂಗಾತಿಯಿಂದ ಸ್ವಲ್ಪ ಅನುಕೂಲ ಅಥವಾ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸಹಕಾರ ಮತ್ತೆ ಯೋಗ ಫಲ ಅಂತಕ್ಕಂಥದ್ದು ಸಂಗಾತಿಯಿಂದ ಬರಬೇಕು ಅಥವಾ ಮಕ್ಕಳಿಂದ ಬರಬೇಕು. ನಿಮಗೆ ಮಾತ್ರ ಅಷ್ಟೇನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಉದ್ಯೋಗದಲ್ಲಿ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ, ಏನೋ ಮಾಡಕ್ ಹೋಗ್ತೀರಿ ಅಲ್ಲೇನೋ ಎಡವಟ್ಟಾಗ್ತದೆ. ಮತ್ತು ಸ್ವಲ್ಪ ಗುಪ್ತವಾಗಿ ಮಾಡಿರ್ತಕ್ಕಂಥ ಯಾವುದೇ ಚಟುವಟಿಕೆಗಳು ಅಥವಾ ಅನ್ಯ ಮಾರ್ಗದ ಚಟುವಟಿಕೆಗಳು ಯಾವ್ದಿರ್ತವೆ, ವೈಯಕ್ತಿಕವಾಗಿಯೂ ಆದ್ರೂ ಆಗ್ಬೋದು, ವ್ಯಾವಹಾರಿಕವಾಗಿಯೂ ಆದ್ರೂ ಆಗ್ಬೋದು, ಅಥವಾ ಕೆಲಸದ ಜಾಗದಲ್ಲಾದ್ರೂ ಆಗ್ಬೋದು. ಅಲ್ಲೆಲ್ಲೋ ಸ್ವಲ್ಪ ಬೆಳಕಿಗೆ ಬಂದು ಸ್ವಲ್ಪ ನಿಮ್ಮ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಜಾಗ್ರತೆಯಿಂದ ಇರಬೇಕು ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ. ಹಸುವಿಗೆ ಅಕ್ಕಿ ಬೆಲ್ಲವನ್ನು ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಕಟಕ ರಾಶಿನವ್ರಿಗೆ ಸಾಮಾನ್ಯವಾಗಿ ವಕ್ರ ಪ್ರಭಾವ. ಎಲ್ಲೋ ಒಂದು ರೀತಿಯಲ್ಲಿ ಆಕಸ್ಮಿಕವಾಗಿ ಏನೋ ಒಂದು ಅನುಕೂಲವೋ, ಲಾಭವೋ, ಯೋಗ ಬಲವೋ, ಅದೃಷ್ಟವೋ ಒಲಿಯಬೇಕು. ಅದು ಅದರಲ್ಲೂ ಕೂಡ ಉದ್ಯೋಗದ ಹುಡುಕಾಟ ಅಥವಾ ಸ್ಥಳ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಅಥವಾ ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇರುವಂತವರಿಗೆ ಸ್ವಲ್ಪ ಅದೃಷ್ಟ ಎಲ್ಲೋ ಕೈ ಹಿಡಿತಕ್ಕಂಥ ಸಂದರ್ಭಗಳು ಬರಬಹುದು, ಅಥವಾ ಅನುಕೂಲದ ಸ್ಥಿತಿಯನ್ನು ತಂದುಕೊಳ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಷಷ್ಠಾಧಿಪತಿಯೂ ಜೊತೆಗೂಡಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಮೈಕೈ ನೋವು ಅಥವಾ ಆಸಿಡಿಟಿ ಪ್ರಾಬ್ಲಮ್ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು, ಥೈರಾಯ್ಡ್ ಹೆಚ್ಚಾಗ್ತಕ್ಕಂಥದ್ದು, ತುಂಬಾ ಫ್ರಸ್ಟ್ರೇಷನ್ ಆಗ್ತಕ್ಕಂಥದ್ದು, ತುಂಬಾ ಒತ್ತಡಗಳನ್ನು ತಂದುಕೊಳ್ತಕ್ಕಂಥ ಸಂದರ್ಭ, ತುಂಬಾ ಗಿಲ್ಟಿ ಫೀಲಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು ಇವು ಹೆಚ್ಚಾಗಿ ಬರ್ತದೆ. ಅವುಗಳಿಂದ ಸ್ವಲ್ಪ ನಿದ್ರಾ ಭಂಗವಾಗ್ತದೆ, ನಿದ್ರೆ ಎಳಿತದೆ, ನಿದ್ರೆ ಮಾಡಬೇಕು ಅಂತ ಅನ್ಸುತ್ತೆ, ನಿದ್ರೆ ಸರಿಯಾಗಿ ಕಂಫರ್ಟ್ ನಿದ್ದೆಗಳು ಮಾಡೋದಕ್ಕೆ ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಯಾವುದೋ ಒಂದು ಏನೋ ಒಂದು ಅಡ್ಡಿ ಆತಂಕ ಬಂದು ಮಲಗಿದ್ರೂ ಕೂಡ ಮತ್ತೆ ಎದ್ದು ಡಿಸ್ಟರ್ಬ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಬಂಧು ಬಾಂಧವರಿಂದ ಸ್ವಲ್ಪ ನಿರೀಕ್ಷೆಗಳು ಈಡೇರುವಂತ ಸಾಧ್ಯತೆಗಳು ಬರಬಹುದು. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಹಳೆಯ ವಸ್ತು ವಾಹನದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಈ ದಿವಸ ಅಂತಕ್ಕಂಥದ್ದು. ಸಾಲದ್ದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯನ್ನು ತರ್ತದೆ. ನಾಳೆ ಭವಿಷ್ಯ ಎಲ್ಲಿ ಮಂಕಾಗುತ್ತೋ ಅನ್ನೋ ರೀತಿಯಾದಂಥ ಸ್ಥಿತಿ. ಮತ್ತು
ಸ್ವಲ್ಪ ನಿಮ್ ಕೈ ಕೇಳಿ ಕೆಲಸ ಮಾಡುವಂತ ಕೆಲಸಗಾರರಿಂದ ಒತ್ತಡಗಳು ಜಾಸ್ತಿ ಆಗುವಂತ ಸ್ಥಿತಿಯನ್ನ ಕಟಕ ರಾಶಿ ನೋಡ್ತೀರಿ. ಆರ್ಥಿಕವಾದಂತ ಸ್ಥಿತಿ ಅನಿರೀಕ್ಷಿತವಾಗಿ ಬರುವಂತ ಸಾಧ್ಯತೆಗಳಿದೆ. ಬಿರುತ್ತೆ ಜೀವನಕ್ಕೆ ಅವತ್ತಿನ ದಿವಸಕ್ಕೆ ಇವತ್ತಿನ ದಿವಸಕ್ಕೆ ಏನು ಬೇಕು ಅದು ಸಾಗೋದಕ್ಕೆ ಸ್ವಲ್ಪ ಕೊರತೆಯನ್ನೇ ಎದುರಿಸ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಕಟಕರಾಶಿನವರಿಗೆ. ಮೊಸರನ್ನವನ್ನ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀ ನೋಡುವಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಸಿಂಹರಾಶಿನವರಿಗೆ ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಸಾಲ ಕೇಳಿದ್ದರೆ ಸಾಲ ದೊರೆಯುವಂತ ಸಂದರ್ಭಗಳು ಬರ್ತದೆ. ಉದ್ಯೋಗ ಅಂತಕ್ಕಂಥ ರೀತಿಯಲ್ಲಿ ಅರಸ್ತಾ ಇದ್ರೆ ಅಲ್ಲಿ ಚೆನ್ನಾಗಾಗುವಂಥದ್ದು. ಮಾಡುವಂತ ಕೆಲಸ ಕಾರ್ಯಗಳು ತುಂಬಾ ಪರ್ಫೆಕ್ಟ್ ನ್ಯಾಯಯುತವಾಗಿ ಇರ್ತಕ್ಕಂಥ ಸಂದರ್ಭಗಳು ಬರುವಂತ ಸಾಧ್ಯತೆ. ಕೆಡಕಾಗುವಂತ ಸ್ಥಿತಿಯಿಂದ ಒಳಿತ ಆಗುವಂಥದ್ದು. ಎಲ್ಲೋ ಕೇಡಾಗತ್ತೆ, ಕೆಡಕಾಗತ್ತೆ, ತೊಂದರೆ ಆಗತ್ತೆ ಅನ್ನೋ ರೀತಿಯಾದಂತ ಘಟನೆಗಳು ನಿಮಗೆ ವರದಾನವಾಗ್ತಕ್ಕಂಥದ್ದು ಅಥವಾ ನಿಮಗೆ ತೊಂದರೆ ಆಗದಂತ ರೀತಿಯಲ್ಲಿ ರಕ್ಷಣೆ ಸಿಗುವಂತ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು ಅಂತಕ್ಕಂಥದ್ದು. ಹೂಡಿಕೆಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ತಪ್ಪು ನಿರ್ಧಾರವನ್ನೇನೋ ತೆಗೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಮಕ್ಕಳಿಂದ ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಮಕ್ಕಳಿಂದ ಹೆಚ್ಚು ಖರ್ಚು ಬರತಕ್ಕಂಥ ಸಂದರ್ಭ. ತುಂಬಾ ಹಚ್ಚಿಕೊಂಡಂತ ವ್ಯಕ್ತಿಗಳಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರುವಂತ ಸಾಧ್ಯತೆ. ಲಾಭದ ಪ್ರಮಾಣ ಲಾಭ ಬಂದ್ರೂ ಕೂಡ ಬಂದಂತ ರೀತಿಯಲ್ಲಿ ಹರಿದು ಹೋಗುತ್ತೆ. ಉಳಿತಾಯವಿಲ್ಲದಂತ ಸ್ಥಿತಿ, ಉಳಿತಾಯ ಇಲ್ಲದಂತ ಒಂದು ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸಂದರ್ಭ. ವಿದ್ಯಾಭ್ಯಾಸ ಬಹಳ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಅದ್ಭುತವಾದಂತ ದಿವಸ. ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ತಕ್ಕಂಥದ್ದು ಸೂಕ್ತ ಈ ದಿವಸ ಸಿಂಹರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ವೈದ್ಯೋಪಚಾರಗಳು ನಿಮಗೆ ದೊರಕುವಂತ ಸಂದರ್ಭಗಳು ಕಂಡು ಬರ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಆದರೆ ಸಂಗಾತಿ ಆರೋಗ್ಯ ಮಾತ್ರ ಸ್ವಲ್ಪ ವ್ಯತ್ಯಾಸಗಳ ಆಗಬಹುದು. ಆದ್ರೆ ಪ್ರೀತಿ ವಿಶ್ವಾಸಕ್ಕೆ ಕೊರತೆ ಇರೋಲ್ಲ ಅಂತಕ್ಕಂಥ ಸಿಂಹರಾಶಿನವ್ರು ನೋಡ್ತೀರಿ. ಪಾರ್ವತೀ ದೇವಿಗೆ ಬಿಳಿಯ ಪುಷ್ಪವನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀ ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂತೆ ಲಾಭದಲ್ಲಿರ್ತಕ್ಕಂಥ ಸ್ಥಿತಿ. ದಶಮಾಧಿಪತಿಯಾದ ಲಾಭದಲ್ಲಿದ್ದಾನೆಂದಾಗ ಸ್ವಲ್ಪ ಉದ್ಯೋಗ ಲಾಭವಾಗಬೇಕು, ಉದ್ಯೋಗ ಅನುಕೂಲವಾಗಬೇಕು, ಮಾಡಿದಂಥ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲ ಅಂತಕ್ಕಂಥದ್ದು ನಿಮಗೆ ದೊರಕಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ಅದರ ಜೊತೆಯಲ್ಲಿ ನಿಮಗೆ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ವರದಾನವಾಗುವಂತ ಯೋಗ ಫಲ, ಮತ್ತೆ ಪ್ರಯಾಣದಲ್ಲಿ ಅನುಕೂಲ ಮತ್ತು ಉತ್ಸಾಹ. ಏನೋ ಒಂದು ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಏನೋ ಒಂದು ಮಿರಾಕಲ್, ಅನಿರೀಕ್ಷಿತವಾದಂಥ ಘಟನೆಯಿಂದ ನಿಮಗೆ ಒಂದು ಸಂತೋಷ, ನೆಮ್ಮದಿ ಅಂತಕ್ಕಂಥದ್ದು, ಒಂದು ಉತ್ಸಾಹ ಅಂತಕ್ಕಂಥದ್ದು ದೊರಕುವಂತ ಸಾಧ್ಯತೆಗಳು ಇರುತ್ತೆ. ಸ್ಥಿರಾಸ್ತಿ ವಿಷಯದ ತೀರ್ಮಾನಗಳಲ್ಲಿ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣ, ಹಾಗಾಗಿ ತೆಗೆದುಕೊಳ್ಳಬಹುದು. ಬಟ್ ಅಮಾಸೆ ಆಗಿರೋದ್ರಿಂದ ಮುಂದೂ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿರ್ತದೆ. ಬಟ್ ಶುಭವಾರ್ತೆಗಳಂತೂ ಬರೋದಕ್ಕೆ ದಾರಿಯಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಉಂಟು. ಮತ್ತೆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ. ಮಕ್ಕಳಲ್ಲಿ ಬಾಲಗ್ರಹ ದೋಷಗಳು ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಉತ್ತಮವಾದಂಥ ಹೆಸರು, ಕೀರ್ತಿ, ಪ್ರತಿಷ್ಠೆ, ಉತ್ಸಾಹದ ಬದುಕು ಅನ್ನೋ ರೀತಿಯಾದಂಥ ವಾತಾವರಣಗಳಿರುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಜಾತಕ ಸಂಬಂಧಪಟ್ಟಂತೆ ಶತ್ರುನಾಮಾವಶೇಷವಾಗ್ತಕ್ಕಂಥದ್ದು. ಯಾರ್ಯಾರು ನಿಮಗೆ ತೊಂದರೆ ಕೊಟ್ಟಿರ್ತಾರೋ ಅವರೆಲ್ಲರೂ ಕೂಡ ನಾಶವಾಗುವಂತ ಸ್ಥಿತಿ ಇರುವಂಥದ್ದು. ಆದರೆ ಪೂರ್ವದಲ್ಲಿ ಯಾರಿಗೋ, ಹಿರಿಯರಿಗೆ, ತಂದೆಗೋ, ತಾಯಿಗೋ ನೋವನ್ನ ಕೊಟ್ಟಿದ್ದೀರಿ, ಅದರ ಬಾಧೆ ಮಾತ್ರ ನಿಮಗೆ ಬಣ್ಣಿಗೆ ಅಂಟಿಕೊಳ್ತಕ್ಕಂಥ ಸಂದರ್ಭಗಳಿರುತ್ತೆ. ಅದೊಂದು ಸ್ವಲ್ಪ ಗಿಲ್ಟಿ ಫೀಲಿಂಗೋ, ನೋವೋ ಕೊಡುವಂತ ಸಂದರ್ಭಗಳು ಬರುವಂತ ಸಾಧ್ಯತೆಗಳಿರುತ್ತೆ ಈ ದಿವಸ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ. ನಾಗದೇವತೆಗೆ ಮುತ್ತುಗದ ಹೂವನ್ನ ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾರಾಶಿನಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ತುಲಾರಾಶಿನಿಗೆ ವಿದ್ಯಾಭ್ಯಾಸದ ತೀರ್ಮಾನಗಳು, ಹೈಯರ್ ಎಜುಕೇಶನ್ ಸಂಬಂಧಪಟ್ಟಂತೆ ಸ್ವಲ್ಪ ತೀರ್ಮಾನಗಳು ಹೋಲ್ಡ್ ಮಾಡ್ತಕ್ಕಂಥದ್ದು ಸೂಕ್ತ. ಇವತ್ತಿನ ದಿವಸ ತೀರ್ಮಾನವನ್ನು ತೆಗೆದುಕೊಳ್ಳಬಾರದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಮತ್ತು ನಿದ್ರೆ, ವಿಪರೀತ ನಿದ್ರೆ ಹೇಳ್ತದೆ, ಬಟ್ ನಿದ್ರೆ ಸರಿಯಾಗಿ ಮಾಡೋದಕ್ಕಾಗಲ್ಲ. ತುಂಬಾ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಏನೋ ವಿಘ್ನಗಳು ಬರ್ತಕ್ಕಂಥ ಸಾಧ್ಯತೆಗಳು. ಎಲ್ಲಿ ಖರ್ಚು ಆಗಬೇಕು ಅಂತಿರೋ, ಖರ್ಚು ಮಾಡಬೇಕು ಅನ್ನೋ ರೀತಿಯಲ್ಲಿ ಹೊರಟೋಗಿರ್ತಿರೋ ಅಲ್ಲಿ ಖರ್ಚು ಆಗೋಲ್ಲ. ಎಲ್ಲಿ ಖರ್ಚು ಮಾಡಬಾರ್ದು ಇಂಥ ವಿಷಯಗಳಿಗೆ ಅಂತಿರೋ ಅಂಥ ವಿಷಯಗಳಿಗೆ ಖರ್ಚು ಹೆಚ್ಚಾಗಿ ಮಾಡ್ತಕ್ಕಂಥ ಸಂದರ್ಭ. ಮೋಜು ಮಸ್ತಿಯಲ್ಲಿ ತೊಡಗ್ತಕ್ಕಂಥದ್ದು, ಕುಡಿತ, ಜೂಜು, ರೀಸ್, ಲಾಟರಿ ಇವುಗಳ ಕಡೆಯಲ್ಲಿ ಸ್ವಲ್ಪ ಒಲವು ಜಾಸ್ತಿ ಆಗುವಂಥ ಸಂದರ್ಭಗಳು ಕಂಡು ಬರುವಂಥದ್ದು ಉಂಟು. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣತಕ್ಕಂಥ ಸಾಧ್ಯತೆಗಳಿರುತ್ತೆ. ತಾಯಿಯ ಆರೋಗ್ಯ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಮನೆಯ ವಾತಾವರಣದಲ್ಲಿ ಏನೋ ಕಲುಷಿತವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಕ್ರಮ, ಅನ್ಯ ಅಥವಾ ಸಮಾಜಕ್ಕೆ, ಕುಟುಂಬಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಈ ದಿವಸ ನಿಮ್ಮ ಗೌರವವನ್ನು ಕಳೆಯಬಹುದು.
ಹಾಗಾಗಿ ಎಚ್ಚರಿಕೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ತೊಂದರೆಗಳು ಆಗುವುದಿಲ್ಲ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಈ ದಿವಸ ನಿಮಗೆ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಉದ್ಯೋಗ ಕೆಲಸಗಾರರಿಗೆ, ಬೇರೆ ಕಡೆ ಕೆಲಸ ಮಾಡುವಂಥವರಿಗೆ ಸ್ವಲ್ಪ ಅನಾನುಕೂಲ. ಆದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಗತಿಗಳನ್ನ ನೋಡ್ತೀರಿ ಈ ದಿವಸ ಅಂತಕ್ಕಂಥದ್ದು ತುಲಾರಾಶಿಗೆ ಸಂಬಂಧಪಟ್ಟಂತೆ. ಶಿವನಿಗೆ ತುಂಬೆಯ ಹೂವನ್ನ ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ, ವೃಶ್ಚಿಕ ರಾಶಿನವ್ರಿಗೆ ಸಾಮಾನ್ಯವಾಗಿ ಅಷ್ಟಮಾಧಿಪತಿಯ ಪ್ರಭಾವ ಆದರೂ ಕೂಡ ನಿಮಗೆ ಒಳಿತಾಗುವಂತ ಸ್ಥಿತಿಯನ್ನು ಕಾಣಬಹುದು. ಬಂಧುಗಳಿಂದ ಸಹಾಯ, ಅನುಕೂಲ, ಪ್ರಯಾಣ ಅನುಕೂಲ, ಸಹಕಾರ, ಯೋಗ ಫಲ, ಅದೃಷ್ಟ ಅಂತಕ್ಕಂಥದ್ದು. ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಸ್ಥಿತಿ ಬರುವಂಥದ್ದು. ಆದರೆ ಮಕ್ಕಳಿಂದ ಕೆಲವೊಂದು ಎಡವಟ್ಟುಗಳಾಗಬಹುದು, ಅಥವಾ ಮಕ್ಕಳಿಂದ ತಪ್ಪಾಗುವಂಥ ಸಾಧ್ಯತೆಗಳು, ಅಥವಾ ನೀವು ಹಚ್ಚಿಕೊಂಡಂತ ಪ್ರೀತಿ ಪಾತ್ರರಿಂದ ಕೆಲವೊಂದು ತಪ್ಪುಗಳು ಆಗುವಂಥದ್ದು. ಹಾಗಾಗಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳತಕ್ಕಂಥ ಸ್ಥಿತಿ, ಅಥವಾ ಪ್ರೀತಿ ಪಾತ್ರರನ್ನ ಭೇಟಿಯಾಗದಂಥ ರೀತಿಯಲ್ಲಿ ಸ್ವಲ್ಪ ಅವ್ಯವಸ್ಥೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿನವರಿಗೆ ಇವತ್ತಿನ ದಿವಸ ಎಲ್ಲವೂ ಕೂಡ ಶುಭಪ್ರದವಾಗಿ ನಿರ್ಧಾರವಾಗುವಂಥದ್ದು, ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ವ್ಯಾವಹಾರಿಕ ಚಟುವಟಿಕೆಗಳೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನ ತನ್ನದೇ ಆದಂತ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳದಲೇ ಹೋದರೆ ತನ್ನ ಪ್ರಕಾರವಾಗಿ ತಾನು ಸಾಗತ್ತೆ. ಅದರ ಪಾಡಿಗೆ ಅದು ಲಾಭವನ್ನು ತಂದು ಕೊಡುವಂತ ಸಾಧ್ಯತೆಗಳಿರುತ್ತೆ. ನಿಮ್ಮ ಪ್ರಯತ್ನ ಸೋಲನ್ನು ಕೊಡುತ್ತೆ. ತಾನೇ ಆಗುವಂಥದ್ದು ಸ್ವಲ್ಪ ಚೆನ್ನಾಗಿ ಅನುಕೂಲಕರವಾದಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂತ ಅವಶ್ಯಕತೆಗಳೇನು ಇರೋದಿಲ್ಲ. ಈ ದಿವಸ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಹಾಲನ್ನ ದಾನ ಮಾಡತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಧನುಸು ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಧನುಸು ರಾಶಿನವ್ರಿಗೆ ಬಾಧಕಾಧಿಪತಿ ಪರಿವರ್ತನಾ ಸ್ಥಿತಿನಲ್ಲಿ ಇರುವಂಥದ್ದು. ಆದರೂ ಕೂಡ ನಿಮಗೆ ವರದಾನವಾಗುವಂತ ಸ್ಥಿತಿ, ಆರ್ಥಿಕವಾಗಿ ನಿರೀಕ್ಷೆ ಇಲ್ಲದಂತ ರೀತಿಯಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಎಲ್ಲಿ ನಿರೀಕ್ಷೆ ಇಟ್ಟಿರ್ತೀರೋ ಅಲ್ಲಿ ಆರ್ಥಿಕವಾದಂಥ ಉಳಿತಾಯವೂ ಆಗೋದಿಲ್ಲ, ಲಾಭವನ್ನು ನೋಡೋಕ್ಕಾಗಲ್ಲ. ಎಲ್ಲಿ ನಿರೀಕ್ಷೆ ಇರಲ್ವೋ ಅಲ್ಲಿ ಸ್ವಲ್ಪ ಅನುಕೂಲವಾಗುತ್ತೆ, ಲಾಭವಾಗ್ತಕ್ಕಂಥ ಸ್ಥಿತಿ. ಅಡ್ಡ ಮಾರ್ಗದ ಧನ ಸಂಪಾದನೆಗಳು ಹೆಚ್ಚಾಗಿ ಬರುವಂತ ಸ್ಥಿತಿ. ಎಲ್ಲೋ ಪ್ರಯಾಣ ಹೋಗ್ಬೇಕು ಅಂತೀರಿ, ಇನ್ನೆಲ್ಲೋ ಹೋಗ್ಬೇಕಾದಂತ ಅನಿವಾರ್ಯತೆ ಬರುತ್ತೆ. ನೀವೇನ್ ನಿರೀಕ್ಷೆ ಇಟ್ಟಿರ್ತೀರೋ ಆ ನಿರೀಕ್ಷೆಗೆ ಉಲ್ಟವಾದಂತ ರೀತಿಯಾದಂತ ಒಂದು ಚಟುವಟಿಕೆಗಳು ನಡೀತಕ್ಕಂಥದ್ದು, ತೀರ್ಮಾನಗಳ ಆಗುವಂತ ಸಂದರ್ಭಗಳು ಬರುವಂಥದ್ದು. ಸಂಗಾತಿಯಿಂದ ಸಹಾಯ, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಮತ್ತೆ ಆರ್ಥಿಕವಾದಂಥ ಪ್ರಗತಿಯನ್ನು ಕಾಣತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು. ಆದರೆ ಇಲ್ಲೊಂದು ಬಹಳ ದೌರ್ಬಲ್ಯ ಏನಂತಂದ್ರೆ, ಬಂಧುಗಳಿಂದಲೋ, ನೆರೆಹೊರೆಯವರಿಂದಲೋ, ಅಥವಾ ನಿಮ್ಮ ಕುಟುಂಬಸ್ಥರ ಸದಸ್ಯರಿಂದಲೋ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂತ ಸ್ಥಿತಿ. ಒಂದನ್ನ ಎಲ್ಲೂ ತೊಂದರೆ ಆಗದಂತ ರೀತಿಯಲ್ಲಿ ಕಾಪಾಡಿಕೊಂಡರೆ ಮಿಕ್ಕಂತ ವ್ಯಾವಹಾರಿಕ, ಆರ್ಥಿಕ, ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ, ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ, ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಚೆನ್ನಾಗಾಗುವಂಥದ್ದು. ಯತ್ನಕಾರಗಳಲ್ಲಿ ಜಯವೂ ಆಗ್ತಕ್ಕಂಥದ್ದು, ವ್ಯಾಜ್ಯಗಳಲ್ಲೂ ಕೂಡ ಜಯವಾಗ್ತಕ್ಕಂಥ ಕೋರ್ಟ್ ಕೇಸ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದ್ರೆ ಅಲ್ಲೂ ಕೂಡ ನಿಮಗೆ ಶುಭಪ್ರದವಾದಂಥ ವರದಾನವಾಗುವಂಥ ಸ್ಥಿತಿಯನ್ನೇನಾದರೂ ಬರುವಂಥ ಸಾಧ್ಯತೆಗಳನ್ನ ಈ ದಿವಸ ಧನುಸ್ಸು ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಶಿವನಿಗೆ ಜಲಾಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಮಕರ ರಾಶಿನವ್ರಿಗೆ ಅದ್ಭುತವಾದಂಥ ಒಂದು ಫಲ ನಿರೀಕ್ಷೆ ಆಗ್ತಕ್ಕಂಥದ್ದು. ಆರ್ಥಿಕವಾದಂಥ ಉಳಿತಾಯ, ಎಲ್ಲಿ ಉಳಿತಾಯ ಬಯಸಿದ್ದೀರೋ ಅಲ್ಲಿ ಉಳಿತಾಯ ಆಗೋಲ್ಲ, ಎಲ್ಲಿ ಉಳಿತಾಯ ಬಯಸಿರಲ್ವೋ ಅಲ್ಲಿ ಉಳಿತಾಯವಾಗ್ತಕ್ಕಂಥ ಸ್ಥಿತಿ. ತಾಯಿಯ ಆರೋಗ್ಯ ವ್ಯತ್ಯಾಸಗಳಾಗ್ತಕ್ಕಂಥ ಸಂದರ್ಭ, ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥ ಸ್ಥಿತಿ. ಅದರ ಜೊತೆಯಲ್ಲಿ ನಿಮಗೆ ಯಾರು ಅನುಕೂಲವನ್ನ ಮಾಡ್ತಾರೆ ಅಂತ ನಿರೀಕ್ಷೆ ಇರುತ್ತೋ ಅವರು ಅನುಕೂಲವನ್ನ ಮಾಡಲ್ಲ, ಯಾರಿಂದ ಕೆಲಸ ಆಗೋಲ್ಲ ಅನ್ನೋ ರೀತಿಯಾದಂಥ ನಿರೀಕ್ಷೆ ಇರುತ್ತೋ ಅಲ್ಲಿ ಕೆಲಸ ಆಗುವಂತ ಸಾಧ್ಯತೆಗಳಿರುತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ನಾಳೆಯ ಭವಿಷ್ಯದ ತೀರ್ಮಾನಗಳು ಎಲ್ಲೋ ಸಣ್ಣದಾಗಿ ಆರ್ಥಿಕವಾದಂಥ ಹೊಡೆತವನ್ನ ಕೊಡುವಂತ ರೀತಿಯಲ್ಲಿ ತೀರ್ಮಾನಗಳು ಇರುತ್ತೆ. ಗುರುವಿನ ಪ್ರಭಾವ ಇರತಕ್ಕಂಥದ್ದಾಗಿರೋದ್ರಿಂದ ಖರ್ಚುಗಳು ಹೆಚ್ಚಾಗಿ ಬರುತ್ತೆ. ಉಳಿತಾಯ ಮಾಡಿಕೊಳ್ತಕ್ಕಂಥದ್ದು ಮಾತ್ರ ನಿಮ್ಮ ಕೈಯಲ್ಲೇ ಇರುತ್ತೆ.
ಲಾಭವೂ ಬರುತ್ತೆ, ಹಣಕಾಸಿನ ಸ್ಥಿತಿಯೂ ಇದೆ, ಅದರ ಜೊತೆಯಲ್ಲಿ ಅದಕ್ಕೆರಡರಷ್ಟು ಖರ್ಚೂ ಬರ್ತಕ್ಕಂಥದ್ದಾಗಿರೋದ್ರಿಂದ ಉಳಿತಾಯದಲ್ಲಿ ತನ್ನದೇ ಆದಂಥ ಕೆಲವೊಂದು ತಪ್ಪು ನಿರ್ಧಾರಗಳು ಅಂತಕ್ಕಂಥದ್ದು ಉಳಿತಾಯ ಮಾಡದಂಥ ರೀತಿಯಲ್ಲಿ ತಡೆಯುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಖರ್ಚುಗಳನ್ನು ಅವಾಯ್ಡ್ ಮಾಡ್ತಕ್ಕಂಥ ಸುಖ ನೀವು ಬಯಸೋದೇ ಇಲ್ಲ, ನೀವು ಅಂದ್ಕೊಂಡಿರೋದಿಲ್ಲ, ಆ ರೀತಿಯಲ್ಲಿ ಖರ್ಚು ಹೆಚ್ಚಾಗಿ ಬರುವಂಥ ಸಂದರ್ಭ. ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ದೈವ ಕಾರ್ಯಗಳಿಗೆ ಹೆಚ್ಚಾಗಿ ಖರ್ಚು ಮಾಡ್ತಕ್ಕಂಥದ್ದು, ಮೋಕ್ಷ ಭಾವ ಅಂತಕ್ಕಂಥದ್ದು, ಧರ್ಮ ಮಾರ್ಗ ಅಂತಕ್ಕಂಥದ್ದು ಹೆಚ್ಚಾಗಿ ನಡೀತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಈ ದಿವಸ. ಮಕರ ರಾಶಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಬಿಳಿ ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಪಂಚಮಾಧಿಪತಿಯಾದ ಷಷ್ಠ ಪ್ರಭಾವ ವಕ್ರ ಪರಿವರ್ತನಾ ಸ್ಥಿತಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಯಾರನ್ನ ತುಂಬಾ ಅತಿ ಹೆಚ್ಚಾಗಿ ಹಚ್ಚಿಕೊಂಡಿರ್ತಿರೋ, ಪ್ರೀತಿಸಿರ್ತಿರೋ, ಗೌರವಿಸಿರ್ತಿರೋ ಆ ವ್ಯಕ್ತಿಗಳೇ ನಿಮ್ಮ ವಿರುದ್ಧವಾಗಿ ನಿಲ್ಲುವಂತ ಸಂದರ್ಭಗಳು ಅಥವಾ ಅವರೇ ಶತ್ರುಗಳಾಗಿ ಪರಿವರ್ತನೆಯಾಗ್ತಕ್ಕಂಥ ಸನ್ನಿವೇಶಗಳೇನಾದ್ರೂ ಬರುವಂತ ಸಾಧ್ಯತೆಗಳಿರುತ್ತೆ. ರಾಷ್ಟ್ರಾಧಿಪತಿಯಾದಂತನು ವಕ್ರನಾಗಿ ಅಥವಾ ಲಗ್ನಾಧಿಪತಿಯಾದಂತನು ವಕ್ರನಾಗಿ ಕುಳಿತ ಅಂದ್ರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಕ್ಕೆ ಒಡೆತಗಳು ಬೀಳ್ತದೆ. ಆದ್ರೆ ಉದ್ಯೋಗಸ್ಥರಿಗೆ ಅಂತ ತೊಂದರೆ ಆಗುವಂತ ಸ್ಥಿತಿ ಇರೋದಿಲ್ಲ. ಕೆಲಸ ಕಾರ್ಯಗಳು ನಿಧಾನ ಆಗಬಹುದು, ಬಟ್ ತೊಂದರೆ ಆಗುವಂತ ಸ್ಥಿತಿ ಇರೋದಿಲ್ಲ. ಮಕ್ಕಳಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು ಅಥವಾ ಮಕ್ಕಳಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂತ ಘಟನೆಗಳೇನಾದ್ರೂ ನಡೆಯುವಂತ ಸಾಧ್ಯತೆಗಳಿರುತ್ತೆ. ಅನಿರೀಕ್ಷಿತವಾಗಿ ಏನೋ ಆಪತ್ತುಗಳು ಬಂದು ಬಿಡ್ತದ ಅನ್ನೋ ರೀತಿಯಾದಂಥ ಆತಂಕವಿರುತ್ತೆ. ಆದರೆ ಈ ವೆಹಿಕಲ್ ರೈಡ್ ಮಾಡುವಂಥವ್ರು, ಈ ಎಲೆಕ್ಟ್ರಾನಿಕ್ ಸಾಧನ ಕೆಲಸವನ್ನು ಮಾಡುವಂಥವ್ರು ಅಥವಾ ಕೃಷಿ ಚಟುವಟಿಕೆಯನ್ನು ಮಾಡುವಂಥವ್ರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿದ್ದು ಕೆಲಸವನ್ನು ಮಾಡ್ತಕ್ಕಂಥ ಸೂಕ್ತ. ಎಲ್ಲೋ ಸಣ್ಣದಾಗಿ ಏನೋ ಪೆಟ್ಟು ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ಸಮಸ್ಯೆ ಆಗಬಹುದು. ಆದರೆ ಲಾಭಾಧಿಪತಿಯೂ ಕೂಡ ಜೊತೆಗೂಡಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಎಲ್ಲಿಂದ ಬರುತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂತ ತೊಂದರೆಯನ್ನು ಕೊಡ್ತಕ್ಕಂಥ ಸ್ಥಿತಿ ಇಲ್ಲ, ಬ್ಯಾಲೆನ್ಸ್ ಮಾಡುವಂತ ಸ್ಥಿತಿ ಇದೆ. ಅಲ್ಲಿ ಲಾಭ ಬರುತ್ತೆ, 100 ಬರುತ್ತೆ, 100 ಹೋಗುತ್ತೆ, ಬ್ಯಾಲೆನ್ಸ್ ಚೆನ್ನಾಗಾಗುತ್ತೆ. ಹಣಕಾಸಿನ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಕುಂಭರಾಶಿನವ್ರಿಗೆ ಓಂ ಚಂದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಮೀನರಾಶಿನವರು ದಶಮಾಧಿಪತಿ ಒಡಗೂಡಿ ಕುಳಿತಿರ್ತಕ್ಕಂಥ ಚತುರ್ಥಾಧಿಪತಿಯಾದಂಥವನು ಸ್ವಲ್ಪ ಕುಟುಂಬ ಸದಸ್ಯರಿಂದಲೋ, ತಾಯಿಯಿಂದಲೋ ಅಥವಾ ನೀವು ಯಾರನ್ನೋ ತುಂಬಾ ಹಚ್ಚಿಕೊಂಡಂತ ವ್ಯಕ್ತಿಗಳಿಂದಲೋ ಒಂದು ಉತ್ಸಾಹವೋ, ಪ್ರೋತ್ಸಾಹವೋ ಅಥವಾ ಸಹಕಾರವೋ ಅಥವಾ ಅವರ ಬೆಂಬಲವೋ ಸಿಕ್ಕಿ ಒಂದು ಉತ್ಸಾಹದ ಬದುಕು ಅನ್ನೋ ರೀತಿಯಲ್ಲಿ ನಡೀತದೆ. ಆದರೆ ಇಲ್ಲೊಂದು ವಕ್ರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಗ್ರಹದ ನಕ್ಷತ್ರವಿರ್ತಕ್ಕಂಥದ್ದಾಗಿರೋದ್ರಿಂದ ಇವತ್ತಿನ ದಿವಸ ಬಾಧಕಾಧಿಪತಿ ಆಗಿದ್ರೂ ಕೂಡ ನಿಮಗೆ ಶುಭಪ್ರದವನ್ನು ತರುವಂತ ಸಂದರ್ಭ. ಹೂಡಿಕೆಗೆ ಸಂಬಂಧಪಟ್ಟಂತ ರೀತಿಯಲ್ಲಿ, ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಶುಭಪ್ರದವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಗುರುವಿನ ಪ್ರಭಾವ ಇರ್ತಕ್ಕಂಥದ್ದಾಗಿರೋದ್ರಿಂದ ಎಲ್ಲಿಂದ ಬರುತ್ತೋ, ಹೇಗ್ ಬರುತ್ತೋ, ಯಾವ ರೀತಿನೆಲ್ಲ ಬರುತ್ತೋ ಗೊತ್ತಿಲ್ಲ, ಹಣಕಾಸಿನ ವ್ಯವಸ್ಥೆಗಳು ಅಂತ ತೊಂದರೆ ಕೊಡುವಂತ ರೀತಿಯಲ್ಲಿಲ್ಲ, ಸುಸೂತ್ರವಾಗಿ ನಡೀತದೆ ಹಣಕಾಸಿನ ವ್ಯವಹಾರಗಳು ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಶುಭಕಾರದ ಪ್ರಯತ್ನದ ವಿಚಾರ ಸಂಬಂಧಪಟ್ಟ ತಯಾರಿ ಮತ್ತೆ ಆಲೋಚನೆಗಳು, ಆ ರೀತಿಯಾದಂಥ ಒಂದು ಭಾವಗಳು, ಮಾತುಗಳು, ಚಟುವಟಿಕೆಗಳು ಇಂಥವು ಸ್ವಲ್ಪ ಹೆಚ್ಚಾಗಿ ಈ ದಿವಸ ಇರುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತದೆ. ಭವಿಷ್ಯದ ಅಥವಾ ಪೂರ್ವಾರ್ಜಿತ ಪುಣ್ಯದ ಫಲಗಳು ಭವಿಷ್ಯಕ್ಕೆ ಭದ್ರ ಬುನಾದಿಯಾಗುವಂತ ಸ್ಥಿತಿ ಇದೆ. ಅಂದ್ರೆ ಪೂಜೆ ಪುನಸ್ಕಾರ, ದೇವರು ದಿಂಡ್ರು, ಗುರುವಿನ ಆಶೀರ್ವಾದ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಈ ದಿವಸ ಯಾವುದೇ ಆತಂಕ ಬೀಳುವಂತ ಅವಶ್ಯಕತೆ ಇಲ್ಲ. ಮೀನರಾಶಿಗೆ ಸಂಬಂಧಪಟ್ಟಂತೆ ಭಸ್ಮವನ್ನ ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.